ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮೆಷಿನ್ ತೊಗೊಂಬರೋಣ ಮನೆಗೆ ಅಂತೇಳಿ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ. ಯಾಕೆಂತೇಳಂದರೆ ಇವಾಗ ಸ್ಕೂಲ್ ಮುಗ್ದಾದ್ಮೇಲೆ ಹೊರಡೆ ಸಿಕ್ಕಾಗಿದೆ ಅಲ್ವಾ. ಇವಾಗ ಮನೇಲಿ ಕೂತ್ಕೊಂಡು ಏನಾದರೂ ಒಂದು ಮಾಡಬೇಕು ಅನ್ನೋದೊಂದು ಯೋಚನೆ ಬಂತು. ಸರಿ ಮೆಷಿನ್ ತೊಗೊಂಡ್ರೆ ಒಳ್ಳೇದಾಗುತ್ತಲ್ವ, ನನಗೆ ನನ್ನ ಮಗಳಿಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಸ್ವಲ್ಪ ಕಲ್ತ್ಬಿಟ್ಟು ಮಾಡ್ಕೊಂಡ್ರೆ ಆಗುತ್ತೆ ಅಂತೇಳಿ ಅಂದ್ಬಿಟ್ಟು ವೇಸ್ಟ್ ಮಾಡೋದು ಬೇಡ ಹಾಲಿಡೇಸ್ನ ಅಂತೇಳಿ ಅಂದ್ಬಿಟ್ಟು ಬಂದಿದ್ದೀನಿ. ಇವಾಗ ಅಲ್ಲಿ ಡರ್ಬಿ ಮಾತ್ರ ತೋರಿಸಿದ್ರು, ಬೇರೆ ಯಾವುದು ಮೆಟೀರಿಯಲ್ ಅಷ್ಟು ತೋರಿಸಲಿಲ್ಲ ಅಲ್ಲಿ. ಸರಿ, ಇಲ್ಲಿ ಜಾಕ್ ಮತ್ತು ಜುಕ್ಕಿ ಇದೆರಡನ್ನೂ ತೋರಿಸಿದ್ರು. ತುಂಬ ಚೆನ್ನಾಗಿದೆ, ಮೆರಿಟ್ಗಿಂತ ಇದು ತುಂಬ ಚೆನ್ನಾಗಿದೆ ಅಂತ ಅವ್ರ ಒಪಿನಿಯನ್ ಹೇಳ್ತಾ ಇದ್ರು. ಸರಿ ಅಂತೇಳಿ ಅಂದ್ಬಿಟ್ಟು ಮೆಟೀರಿಯಲ್ ಈ ಥರ ಫೇಕ್ ಕೂಡ ಬರ್ತಾ ಇರುತ್ತೆ ಮಾರ್ಕೆಟಲ್ಲಿ, ನೋಡಿ ಅದಕ್ಕೋಸ್ಕರ ನಾವೇನೇ ಮೆಟೀರಿಯಲ್ಸ್ನ ಕೊಟ್ಬಿಟ್ಟು ಮಾಡಿಸ್ಕೊತಾ ಇರ್ತೀವಿ ಅಂತ ಅವ್ರು ಹೇಳ್ತಾ ಇದ್ರು. ಅದು ಇಲ್ಲೆಲ್ಲ ದುಬೈನಲ್ಲಿ. ಸರಿ ಅಂದ್ಬಿಟ್ಟು ನೋಡಿಕೊಂಡು ಹೋಗಿದ್ವಿ. ನೆಕ್ಸ್ಟ್ ಡೇ ಮತ್ತೆ ಬಂದಿದ್ದೀವಿ. ಆ್ಯಕ್ಚುಲಿ ಯಾವುದು ಅಂತ ಯೋಚನೆ ಮಾಡಿ ಸ್ವಲ್ಪ ಎನ್ಕ್ವೈರಿ ಮಾಡಿ ಯಾವ್ದು ಬೆಸ್ಟ್ ಅಂತೇಳಿ ಅಂದ್ಕೊಂಡು ಬಂದ್ವಿ. ಸರಿ, ಡರ್ಬಿನೇ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು. ಒಂದು 4-5 ಅಂಗಡಿಗೂ ಕೂಡ ಹೋಗ್ಬಿಟ್ಟು ಬಂದ್ವಿ. ಬಟ್ ಅಲ್ಲೆಲ್ಲನೂ ಏನೋ ಅಷ್ಟು ಇಷ್ಟ ಆಗಲಿಲ್ಲ. ಅಂಬ್ರೆಲಾ, ಉಷಾ ಮತ್ತು ಆಶಾ ಈ ಥರದ ಬ್ರ್ಯಾಂಡ್, ಆ್ಯಕ್ಚುಲಿ ಬ್ರ್ಯಾಂಡ್ ನೇಮ್ಗಳೇ ಇದೆಲ್ಲ. ಬಟ್ ಇವಾಗ ಅದು ಯಾವುದೂ ತೊಗೋತಾ ಇಲ್ಲ ಅಂತೇಳಿ ತುಂಬ ಜನದ ಬಾಯಲ್ಲಿ ನಾನು ಕೇಳಿದೆ ಎನ್ಕ್ವೈರಿ ಮಾಡಿದಾಗ. ಸರಿ ಅಂದ್ಬಿಟ್ಟು ಡರ್ಬಿನೇ ಚೆನ್ನಾಗಿದೆ, ಡರ್ಬಿ, ಮೆರಿಟು, ಸಿಂಗರು ಈ ಥರದ್ದು ಚೆನ್ನಾಗಿ ಬರುತ್ತೆ ಅಂತೇಳಿ ಹೇಳಿದರು. ಹಾಗಾಗಿ ಡರ್ಬಿ ಇವ್ರ ಹತ್ರ ಹೇಗೂ ಇತ್ತಲ್ವ ಅಂತೇಳಿ ಅಂದ್ಬಿಟ್ಟು ಮತ್ತೆ ಅದೇ ಅಂಗಡಿಗೆ ಬಂದುಬಿಟ್ಟು ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಮಾಡಿಸ್ಕೋತಾ ಇದ್ದೀನಿ ಮೆಷಿನ್ಗೆ. ಕೆಲವೊಂದು ನನಗೂ ಅದರಲ್ಲಿ ಯಾವುದೂ ಗೊತ್ತಿಲ್ಲ, ಯಾಕೆಂತ ಹೇಳಿದ್ರೆ ನನಗೆ ಈ ಫೀಲ್ಡ್ ಕೂಡ ಹೊಸದಾಗಿದೆ. ಹಾಗಾಗಿ ಕೆಲವೊಂದನ್ನು ನನಗೆ ಗೊತ್ತಿಲ್ಲದೆ ಇರೋದನ್ನ ಕೇಳ್ಕೊತಾ ಇದ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟಾಟಾ.